ಕ್ವಶನ್ ನಂಬರ್ 1. ಒಬ್ಬ ವ್ಯಾಪಾರಿಯು 1 ಡಜನ್ಗೆ 10 ರುಗಳಂತೆ 2 ಡಜನ್ ಬ್ರಷ್ಗಳನ್ನು ಕೊಂಡು 1 ರೂಪಾಯಿಗೆ 1ರಂತೆ ಮಾರಿದರೆ ಅವನಿಗಾದರೂ ಲಾಭವೆಷ್ಟು ಅಂತ ಕೇಳ್ತಾರೆ. ಅಂದ್ರೆ 1 ಡಜನ್ ಅಂದ್ರೆ ಎಷ್ಟು? 1 ಡಜನ್ 1 ಡಜನ್ ಅಂದ್ರೆ ಎಷ್ಟು? 1 ಡಜನ್ ಅಂದ್ರೆ 12. 1 ಡಜನ್ ಅಂದ್ರೆ 12 ಆಯ್ತು. 2 ಡಜನ್ ಅಂದ್ರೆ 2 ಡಜನ್ ಅಂದ್ರೆ 12 × 2 = 24 ಆಯ್ತು. 1 ಡಜನ್ ಅಂದ್ರೆ 12, 2 ಡಜನ್ ಅಂದ್ರೆ 24. ಅದಲ್ಲ, ಮಾರಿದ ಬೆಲೆ ಮತ್ತು ಕೊಂಡ ಬೆಲೆ ಬೇಕು. ಲಾಭವನ್ನು ಬೇಕಾಗಿತ್ತು. ಮಾರಿದ ಬೆಲೆ ದೊಡ್ಡದಾಗಿರಬೇಕು, ಕೊಂಡ ಬೆಲೆ ಸಣ್ಣದಾಗಬೇಕು, ಆವಾಗ ಮಾತ್ರ ಲಾಭ ಆಗ್ತದೆ. ಅಂದರೆ ಮೊದಲು ಮಾರಿದ ಬೆಲೆ ಎಷ್ಟು, ಕೊಂಡ ಬೆಲೆ ಎಷ್ಟು ಮೊದಲು ನೋಡ್ಕೊಳ್ಳೋಣ. ಮಾರಿದ ಬೆಲೆ ಎಷ್ಟಪ್ಪ ಇಲ್ಲಿ? ಮಾರಿದ ಬೆಲೆ ಎಷ್ಟಕ್ಕೆ ಬರ್ತಾರೆ? ಮಾರಿದ ಬೆಲೆ 1 ಬ್ರಷ್ಗೆ 1 ರೂಪಾಯಿ ಅಂತೆ. 1 ಬ್ರಷ್ಗೆ 1 ರೂಪಾಯಿ ಅಂತೆ ಮಾರ್ತಾನೆ. ಎಷ್ಟು ಮಾರ್ತಾನವ? 2 ಡಜನ್ ಬ್ರಷ್ಗಳನ್ನು ಮಾರ್ತಾನೆ. 2 ಡಜನ್ ಅಂದ್ರೆ ಎಷ್ಟು ಬ್ರಷ್ಗಳು? 24 ಬ್ರಷ್ಗಳು. 24 ಬ್ರಷ್ಗಳು. 24 ಬ್ರಷ್ಗೆ ಎಷ್ಟು? ಎಷ್ಟು ಈಕ್ವಲ್ ಟು 24 × 1/1 ಈಕ್ವಲ್ ಟು 24 ರೂಪಾಯಿ ಆಯ್ತು. 24 ರೂಪಾಯಿ ಮಾರ್ತಾನೆ. ಇನ್ನು ಕೊಂಡ ಬೆಲೆ ಎಷ್ಟು? ಒಬ್ಬ ವ್ಯಾಪಾರಿ 1 ಡಜನ್ಗೆ 10 ರುಗಳಂತೆ 2 ಡಜನ್ ಬ್ರಷ್ಗಳನ್ನು ಕೊಂಡು 1 ರೂಪಾಯಿಗೆ 1ರಂತೆ ಮಾರಿದರೆ 1 ರೂಪಾಯಿಗೆ 1ರಂತೆ ಮಾರ್ತಾನೆ. ಅಂದ್ರೆ ಕೊಂಡ ಬೆಲೆ ಎಷ್ಟಾಯ್ತು ಇಲ್ಲಿ? 24 ರೂಪಾಯಿ ಆಯ್ತಾನಿಲ್ಲೋ? ಕೊಂಡ ಬೆಲೆ 24 ರೂಪಾಯಿ. ಲಾಭ ಎಷ್ಟಾಗ್ತದೆ? ಕೊಂಡ ಬೆಲೆ ಎಷ್ಟಾಗ್ತದೆ? 24 ಆಗೋದಿಲ್ಲ. ಮಾರಿದ ಬೆಲೆ 24 ಆಗ್ತದೆ, ಕೊಂಡ ಬೆಲೆ 20 ಆಗ್ತದೆ. ಲಾಭ ಎಷ್ಟು? 24 - 20 ಈಕ್ವಲ್ ಟು 4 ರೂಪಾಯಿ. ನಮಗೆ ಲಾಭವನ್ನು ಆಗ್ತದೆ. ರೈಟ್ ಆಪ್ಷನ್ಸ್ ಡಿ. ರೈಟ್ ಆಪ್ಷನ್ಸ್ ಡಿ. ಕ್ವಶನ್ ನಂಬರ್ 2. 2 ಸಂಖ್ಯೆಗಳ ಗುಣಲಬ್ಧ 5/4. ಅವುಗಳಲ್ಲಿ ಒಂದು ಸಂಖ್ಯೆ 5/6 ಆದರೆ ಇನ್ನೊಂದು ಸಂಖ್ಯೆ ಯಾವುದು? 2 ಸಂಖ್ಯೆಗಳ ಗುಣಲಬ್ಧ ಅಂತಾರೆ. ಅಂದರೆ 2 ಸಂಖ್ಯೆಗಳಂದ್ರೆ ಯಾವ್ಯಾವು? 2 ಸಂಖ್ಯೆಗಳ ಗುಣಲಬ್ಧ ಅಂದರೆ ಒಂದನೇ ಸಂಖ್ಯೆ ಎಷ್ಟಾಗಲಿ 5/4 ಇಂಟು ಇನ್ನೊಂದು ಸಂಖ್ಯೆ ಬೇಕಲ್ಲ, ಅದು ಎಕ್ಸ್ ಮಾಡ್ಕೊಳ್ಳೋಣ. ಇವೆರಡು ಗುಣಾಕಾರ ಮಾಡಿದಾಗ ಎಷ್ಟಾಗ್ತದೆ ನಮಗೆ? ಅವುಗಳ ಒಂದು ಸಂಖ್ಯೆ 5/4 5/6 ಆದರೆ ಒಂದು ಸಂಖ್ಯೆ 5/6 ಅದ, ಮತ್ತೊಂದು ಸಂಖ್ಯೆ ಯಾವುದು ಕಂಡುಹಿಡಿಯಬೇಕಾಗ್ಯದ. ಇವೆರಡು ಗುಣಾಕಾರ ಮಾಡಿದಾಗ 5/4 ಆಗ್ತದೆ. ಹೌದಲ್ಲ? ಎಕ್ಸ್ ಈಕ್ವಲ್ ಟು 5/4 ಇಂಟು ಇದನ್ನು ಈ ಕಡೆ ಹೋಗುವಾಗ 5 6 ಅಂಶ ಇದ್ದಿದ್ದು 6 5 ಅಂಶ. 6 5 ಅಂಶ. 5 5 ಕ್ಯಾನ್ಸಲ್ ಆಯಿತು. ಇಲ್ಲಿ 2 2 3 ಈಕ್ವಲ್ ಟು 3/2. ದ ರೈಟ್ ಆಪ್ಷನ್ಸ್ ಸಿ. ದ ರೈಟ್ ಆಪ್ಷನ್ ಸಿ. ಕ್ವಶನ್ ನಂಬರ್ 3. ಒಂದು ಬಸ್ಸು ದೆಹಲಿಯಿಂದ ಡೆಹ್ರಾಡೂನ್ ಪೂರ್ವಾಹ್ನ 10:15ಕ್ಕೆ ಹೊರಟು 6 ತಾಸು 30 ನಿಮಿಷಗಳ ಕಾಲ ಪ್ರಯಾಣಿಸಿದರೆ ಬಸ್ಸು ಡೆಹ್ರಾಡೂನ್ ತಲುಪುವ ಸಮಯವೆಷ್ಟು? ಡೆಹ್ರಾಡೂನ್ ಅಂದರೆ ಅದೊಂದು ಊರ. ದೆಹಲಿಯಿಂದ ಹೋಗ್ತದ. ಪೂರ್ವಾಹ್ನ ಅಂದರೆ ಏನು? 2 ಶಬ್ದಗಳು ಮೊದಲು ಮೇಲೆ ನಾವು ರಿಪೀಟ್ ಆಗ್ತಾವೆ, ನೆನಪಿಟ್ಕೋಬೇಕು. ಪೂರ್ವಾಹ್ನ ಅಂದರೆ ಏನು? ಅಪರಾಹ್ನ ಅಂದರೆ ಏನು?
ಪೂರ್ವಾಹ್ನ ಅಂದ್ರೆ ರಾತ್ರಿ 12ರಿಂದ ಮಧ್ಯಾಹ್ನ 12ರ ಮಧ್ಯದಲ್ಲಿರುವ ಎಲ್ಲ ಸಮಯಗಳು ಏನದವಲ್ಲ ಅವಕ್ಕೆ ಪೂರ್ವಾಹ್ನ ಅಂತೀವಿ. ಮಧ್ಯಾಹ್ನ 12ರಿಂದ ರಾತ್ರಿ 12ರವರೆಗೆ ಅಪರಾಹ್ನ ಅಂತೀವಿ. ಕರೆಕ್ಟ್ ರಾತ್ರಿ 12 ಮಿಡ್ ನೈಟ್, ಮಧ್ಯರಾತ್ರಿ ಅಂತೀವಿ. ಹಾಂ, ಈ 3 ಶಬ್ದಗಳನ್ನು ನೆನ್ಪಿಟ್ಕೋಬೇಕು. ಇನ್ನು ತಲುಪಿದ ಸಮಯ ಎಷ್ಟು ಅಂತ ಕೇಳ್ತಾರೆ. ಅಂದ್ರೆ ತಲುಪಿದ ಸಮಯವನ್ನು ಕಂಡುಹಿಡಬೇಕಾಗಿತ್ತು ಅಂದ್ರೆ ಪ್ರಾರಂಭದ ಸಮಯ ಪ್ಲಸ್ ತಲುಪಿದ ಸಮಯ ಎರಡು ಕೂಡಿಸ್ಬಿಡಬೇಕು. ತಲುಪಿದ ಸಮಯ ಈಕ್ವಲ್ ಟು ತಲುಪಿದ ಸಮಯವನ್ನು ಕಂಡುಹಿಡಿಯಬೇಕು ಆಗಿತ್ತಂದ್ರೆ 10 ಗಂಟೆ 15 ನಿಮಿಷದಲ್ಲಿ ನಾವೇನು ಮಾಡಬೇಕು? ತಲುಪಿದ ಸಮಯವನ್ನು ಕೂಡಿಸಬೇಕು. ತಲುಪಿದ ಸಮಯ ಅಂದರೆ ಎಷ್ಟದ? 6 ಗಂಟೆ ಎಷ್ಟದ? 6 ಗಂಟೆ ಅಂದರೆ ತಾಸು ಹೋದ್ರೆ ಗಂಟೆ. 6 ಗಂಟೆ 30 ನಿಮಿಷ ಅದ ಅಂದರೆ 30 ನಿಮಿಷ ಆಯಿತು. ಸಮಯದ ಲೆಕ್ಕದಲ್ಲಿ ನಿಮಿಷದಲ್ಲಿ ಕೂಡಿಸ್ಬೇಕು. ಗಂಟೆಯಲ್ಲೇ ಕಳಿಬೇಕಾದ್ರೆ ಗಂಟೆಯಲ್ಲೇ ಮಾಡಬೇಕು, ನಿಮಿಷದಲ್ಲೇ ಮಾಡಬೇಕು. ಅವು ಏನು ಕೈಲ ಏನದಾವಲ್ಲ ಅವು ಅಲ್ಲೇ ಕೊಡಬೇಕು. ಈ ಕಡೆ ಗಂಟೆಯಲ್ಲಿ ಇದರ ಕೈಲವನ್ನು ಇದ್ರಾಗ ಹಾಕಂಗಿಲ್ಲ. 5ಕ್ಕೆ 5 3 1 4 ಇಲ್ಲಿ 6 1 ಎಷ್ಟು? 16 ಗಂಟೆ 45 ನಿಮಿಷ ಆಯಿತು. 16 ಗಂಟೆ 45 ನಿಮಿಷ ಅಂದರೆ ಗಡಿಯಾರದಲ್ಲಿ ಸಮಯ ಎಷ್ಟಾಗಿರ್ತದೆ? 16 ಗಂಟೆ 45 ನಿಮಿಷ ಅಂದರೆ ಗಡಿಯಾರದಲ್ಲಿ ಎಷ್ಟಾಗಿರ್ತದೆ? ಹೆಂಗೆ ಮಾಡಿದ್ರಿ ನೀವು? 4 ಗಂಟೆ 45 ನಿಮಿಷ ಆಗ್ತದೆ. ಓಕೆ, ಇಟ್ ಈಸ್ ಪರ್ಫೆಕ್ಟ್ಲಿ ರೈಟ್ ಆನ್ಸರ್. ಇದು ಹೆಂಗೆ ಕಂಡು ಹಿಡಿದ್ರಿ? ಎಷ್ಟು? 16ರಲ್ಲಿ 12 24 ಗಂಟೆಯಲ್ಲಿ ಕಳೆದ್ರೆ ಬರ್ತದನ? 24 ಗಂಟೆಯಲ್ಲಿ 16 ಗಂಟೆ 45 ನಿಮಿಷ ಕಳೀರಿ, ಬರೋದಿಲ್ಲ. ಹಾಂ, ಎಷ್ಟಾಗ್ತದೆ ಇದು? 4 ಗಂಟೆ 45 ನಿಮಿಷ. ಮಧ್ಯಾಹ್ನ 12 ಆಯಿತು. ಮಧ್ಯಾಹ್ನ 12 ದಾಟ್ತು. 1 ಅಂದ್ರೆ 13 ಆಯಿತು. 2 ಅಂದ್ರೆ 3 ಅಂದ್ರೆ 4 ಅಂದ್ರೆ 4 ಗಂಟೆ ಹೌದಲ್ಲ, ಮಧ್ಯಾಹ್ನ 4 ಅಂದ್ರೆ 16 ಆಗ್ಬಿಡ್ತದೆ. ದ ರೈಟ್ ಆಪ್ಷನ್ಸ್ 4 ಗಂಟೆ 45 ನಿಮಿಷ. ದ ರೈಟ್ ಆಪ್ಷನ್ ಸಿ. ಕ್ವಶನ್ ನಂಬರ್ 4. ಒಂದು ರೈಲು ಪ್ರತಿ ಗಂಟೆಗೆ 75 ಕಿಲೋಮೀಟರ್ ವೇಗದಲ್ಲಿ ಓಡಿದರೆ 350 ಕಿಲೋಮೀಟರ್ ಕ್ರಮಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳ್ತಾರೆ. ಈಗ ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು. ನೀವು ಇಂಡಿವಿಜುವಲಾಗಿ ನಿಮ್ಮದೇ ಸಮಸ್ಯೆ ತಿಳ್ಕೊಂಬಿಡ್ರಿ. ನಿಮ್ಮದೇ ಒಂದು ಪ್ರಶ್ನೆ ಇದು. ಏನಪ್ಪ? 1 ಗಂಟೆಗೆ 2 ಕಿಲೋಮೀಟ್ರ್ ಓಡ್ತೀವಿ. ಎಷ್ಟು ಓಡ್ತೀವಿ? 1 ಗಂಟೆಗೆ ಅಂದರೆ 1 ಗಂಟೆಗೆ ಎಷ್ಟು ಓಡ್ತೀರಿ? 2 ಕಿಲೋಮೀಟ್ರನ್ನು ನೀವು ಚಲಿಸ್ತೀರಿ, ಚಲನೆಯಲ್ಲಿದ್ದೀರಿ, ಓಡ್ತೀರಿ. ನೀವು ಓಡ್ರಿ, ನಡ್ಕೋತಾರೆ ಹೋಗ್ರಿ, ಹೆಂಗಾರ ಹೋಗ್ರಿ. ಆದರೆ 1 ಗಂಟೆಗೆ 2 ಕಿಲೋಮೀಟ್ರ್ ಹೋಗ್ತೀರಿ. 3 ಗಂಟೆಗೆ ಎಷ್ಟು ಅದು ಕೇಳಿದಾಗ ಏನು ಮಾಡ್ತೀರಿ? 3 ಗಂಟೆಗೆ ಎಷ್ಟು? 3 ಗಂಟೆಗೆ ಎಷ್ಟು ಕಿಲೋಮೀಟ್ರ್ ಓಡ್ತೀರಿ ಅಂದಾಗ ಭಾಳ ಸರಳವಾದ ಪ್ರಶ್ನೆ. ನೀವೇನು ಮಾಡ್ತೀರಿ? x = 3 × 2/1 ಮಾಡ್ತೀರಿ. 3 2 6 ಕಿಲೋಮೀಟ್ರ್ ಓಡ್ತೀರಿ. ಇಲ್ಲಿ ಗಂಟೆ ಕೊಟ್ಟಿವಿ, ಗಂಟೆಯಲ್ಲಿ ಕೇಳಿವಿ. ಆದರೆ ನಾನು ಹಂಗೆ ಕೇಳೋದಿಲ್ಲ. 1 ಗಂಟೆಗೆ 2 ಕಿಲೋಮೀಟ್ರ್ ಅಂತ ಓಡ್ತೀರಿ, 10 ನಿಮಿಷಗಳಲ್ಲಿ ಎಷ್ಟು ಓಡ್ತೀರಿ ಅಂದಾಗ ಏನು ಮಾಡ್ತೀರಿ? ನಿಮಿಷವನ್ನು 10 ನಿಮಿಷದಲ್ಲಿ ಓಡ್ತೀವಿ ಅಂತೀವಿ. ನಿಮಿಷವನ್ನು ಏನು ಮಾಡಬೇಕು? ಗಂಟೆಯಲ್ಲಿ ಮಾಡ್ಕೋಬೇಕು. ಗಂಟೆಯಲ್ಲಿ ಇದ್ದಿದ್ದನ್ನು
ನಿಮಿಷದಾಗ ಮಾಡ್ಕೋಬೇಕು. ಕನ್ವರ್ಟ್ ಮಾಡ್ಕೊಳ್ಬೇಕು ನೀವು, ಅಂದರೆ ತ್ರೈರಾಶಿಕ ಮ್ಯಾಚಿಂಗ್ ಮಾಡೋ ಸಂಬಂಧ. ಮತ್ತು ಇಲ್ಲಿನೂ ಅದೇ ಸಮಸ್ಯೆ ಅದು. ನೋಡ್ರಿ ಈ ಲೆಕ್ಕವನ್ನು ಹೆಂಗೆ ಬಿಡಿಸೋದು ನೋಡಿರಿ, ಸ್ವಲ್ಪ ವಿಚಾರ ಮಾಡಿರಿ. ಎಷ್ಟು ಸರಳವಾದ ಪ್ರಶ್ನೆ ರೀ, ಕನ್ಫ್ಯೂಸ್ ಮಾಡ್ಕೊಳ್ಕತ್ತೀರಿ. ದೊಡ್ಡ ದೊಡ್ಡ ಪ್ರಶ್ನೆಯನ್ನು ಬಿಡಿಸ್ತೀರಿ, ಸಣ್ಣ ಪ್ರಶ್ನೆಯನ್ನು ಯಾಕೆ ತಪ್ತೀರಿ? ನೋಡ್ರಿ ಪ್ರತಿ ಗಂಟೆಗೆ ಅಂತಾರೆ. ಪ್ರತಿ ಗಂಟೆ ಅಂದರೆ ಏನು? 75 ಕಿಲೋಮೀಟ್ರ್ ವೇಗದಲ್ಲಿ ಓಡ್ತದೆ. 75 ಕಿಲೋಮೀಟರ್ಗೆ ಏನಾಯಿತು? ಪ್ರತಿ ಗಂಟೆ 1 ಗಂಟೆ ಆಯಿತು. 1 ಗಂಟೆ ಅಂದರೆ ಏನು? 60 ನಿಮಿಷ. 60 ನಿಮಿಷ. ಸರ್ 1 ಗಂಟೆ ಬರ್ಕೋಬೋದಾಗಿತ್ತಲ್ಲ? ನಿಮ್ಮ ಪ್ರಶ್ನೆ ಬರ್ತದೆ. ನೋಡ್ರಿ ಯಾಕೆ ಅದನ್ನು ಬರ್ಕೋಬಾರ್ದು ಅನ್ನೋದು ಹೇಳ್ತೀನಿ. ಅಂದರೆ 350 ಕಿಲೋಮೀಟ್ರಿಗೆ 350 ಕಿಲೋಮೀಟರ್ಗೆ ಎಷ್ಟು ನಿಮಿಷ? ಯಾಕಂದ್ರೆ ನಾವು 1 ಗಂಟೆ ಬರ್ಕೊಂಡೆ ಅಂದ್ರೆ ಸಮಸ್ಯೆ ಏನಾಗ್ತದೆ? ಅಕಸ್ಮಾತ್ 1 ಗಂಟೆ ಬರ್ಕೊಂಡೇ ಬಂದ್ರೆ ನಿಮ್ಮ ತ್ರೈರಾಶಿಕ ಹೆಂಗೆ ಆಗ್ತದೆ? ಎಕ್ಸ್ ಈಕ್ವಲ್ ಟು ಇಲ್ಲಿ 1 ಗಂಟೆ ಬರ್ಕೊಂಡೀವಿ ಅಂದ್ರೆ 350 ಕಿಲೋಮೀಟರ್ ಇಂಟು 1 ಗಂಟೆ ಅಪಾನ್ 75 ಕಿಲೋಮೀಟ್ರ್ ಅಂತ ಛೇದ ಹಾಕೋತ್ರಿ. ಸಮಸ್ಯೆ ಆಗತ್ತೀಗ. ಏನು ಸಮಸ್ಯೆ ಆಗ್ತದೆ ಕ್ಲಿಯರ್ ಮಾಡ್ಕೋರಿ. 25 ಮೂರಲೆ 25 ಒಂದಲೇ 25 10 ಹೋಯ್ತು. 25 4 ಒಂದು ಎಷ್ಟಾಯಿತು? 14 ಅಪಾನ್ 3 ಏನಾಯ್ತಿದು? ಗಂಟೆ ಆಯ್ತು. 14 ಅಪಾನ್ 3 ಗಂಟೆ ಆಯಿತು. 14 ಅಪಾನ್ 3 ಗಂಟೆ ಅಂದ್ರೆ ಎಷ್ಟು ಗಂಟೆ ಎಷ್ಟು ನಿಮಿಷ? ಹೊಳ್ಳಿದು ನಿಮಿಷದ ಮಾಡ್ಕೋಬೇಕು. ನಿಮಿಷದ ಮಾಡ್ಕೋರಿ. ಗಂಟೆ ಇದು ನಿಮಿಷ ಗಂಟೆ ಹೊಡೆದಾಕೋರಿ. ಅಂದರೆ ಏನು ಮಾಡಬೇಕು? 14 ಭಾಗಿಲೆ 3 3 ಎಷ್ಟಲೇ? 3 4 12 2 0 ಪಾಯಿಂಟ್ ಕೊಟ್ಟಿವಿ, 0 ಕೊಟ್ಟಿವಿ. 3 ಎಷ್ಟಲೇ? 3 6 18 2 ಉಳಿತು. ಬರೀ 0 ಕೊಟ್ಟಿವಿ ಮತ್ತು 3 6 ಹಿಂಗೆ ಕಂಟಿನ್ಯೂ ಆಗೋದು ಆಯಿತು. 4 ಗಂಟೆ 60 ಸಮಸ್ಯೆ ಆಯಿತು. ಇಲ್ಲಿ 4 ಗಂಟೆ ಆಯಿತು. ಇಲ್ಲಿ 66 ನಿಮಿಷ ಪ್ರಾಬ್ಲಮ್ ಆಗಿಕತ್ತಿಲ್ಲಿ. ಹಿಂಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ತಿಳ್ಕೊಂಡು ನಾವೇನು ಮಾಡ್ತೀವಿ? ಈ ಥರನಾಗಿ ಹಾಕ್ರಿ, ನಿಮಿಷವನ್ನು ಮಾಡ್ಕೋರಿ. ಅಂದರೆ ಎಕ್ಸ್ ಈಕ್ವಲ್ ಟು 350 ಇಂಟು 60 ನಿಮಿಷ ಅಪಾನ್ 75 ಕಿಲೋಮೀಟ್ರ್. 25 ಮೂರಲೆ 25 14 3 1 3 2 0 0 14 2 ಎಷ್ಟು? 28 0 0. ಇದು ನಿಮಿಷ ಆಯ್ತು ರೀ. ಏನಾಯ್ತಿದು? ಇದು ನಿಮಿಷ ಆಯಿತು. ಗಂಟೆ ಮತ್ತು ನಿಮಿಷ ಮಾಡ್ಕೊರಿ. ಗಂಟೆ ಮಾಡಬೇಕು ಅಂದಾಗ ಏನಾಗ್ತದೆ? 280 ಅಪಾನ್ 60 ಏನಾಯ್ತಿದು? ಗಂಟೆ ಆಯಿತು. ಗಂಟೆ ಆಯ್ತು. ಹೌದಲ್ಲ? ಇದನ್ನು ಕ್ಲಿಯರ್ ಮಾಡ್ಕೊಂಡು ನೋಡಮ್ಮ. ಹಾಂ 0 0 ಹಾಂ 28 ಭಾಗಿಲೆ 6 6 4 24 ಅಂದರೆ 4 ಗಂಟೆ ಉಳಿತು. 4 ಗಂಟೆಯಲ್ಲಿ ಆಪ್ಷನ್ ಸಿ ಮತ್ತು ಡಿ ಯಲ್ಲಿ ಬರ್ತು. ಎ ಒಂದು ಬಂತು. ಇನ್ನು ಉಳಿದವಲ್ಲ ಸ್ವಲ್ಪ ಮೇಲೆ. ಆಮೇಲೆ ಪಾಯಿಂಟ್ ಕೊಟ್ಟಿವಿ, 0 ಕೊಟ್ಟಿವಿ. ಎಷ್ಟು? 6 ಎಷ್ಟಲೇ? 6 ಎಷ್ಟಲೇ? 6 6 36 ಮತ್ತು 4 ಉಳಿತಲ್ಲ. ಸೇಮ್ ಪ್ರಾಬ್ಲಮ್ ಮೇಲೆ ಕೆತ್ತು. ಮತ್ತು ಏನು ಮಾಡಬೇಕಿಲ್ಲಿ? ಅಂದ್ರೆ 4 ಗಂಟೆ ಮುಂದೆ 6 6 6 ಬರ್ಕೊತ ಹೋಗ್ತದ. ಅಂದರೆ ಎಷ್ಟದು? ಈಗ 1 ನಿಮಿಷದಲ್ಲಿ 60 ನಿಮಿಷ ಅಂದರೆ ಎಷ್ಟು? 60 ನಿಮಿಷ ಅಂದರೆ ಎಷ್ಟು?
1 ಗಂಟೆ ಹೌದಲ್ಲ? ಹಾಂ, ಇದರಲ್ಲಿ 60 ನಿಮಿಷದಲ್ಲಿ 60 ಭಾಗ ಮಾಡಿರಿ, 10 ಭಾಗ ಆಯಿತು, 10 ಭಾಗ ಆಯಿತು ಅಂದ್ರೆ 4 ಗಂಟೆ 40 ನಿಮಿಷ ಆಯಿತು. ಎಷ್ಟಾಯ್ತು ಇಲ್ಲಿ? 4 ಗಂಟೆ 40 ನಿಮಿಷ ಆಯಿತು. ರೈಟ್ ಆಪ್ಷನ್ಸ್ ಡಿ. 4 ಗಂಟೆ 40 ನಿಮಿಷ ಹೆಂಗಾಯ್ತು ನೋಡ್ರಿ. 40 ನಿಮಿಷ ಅಂದ್ರೆ 10 4 40 10 6 60 ಅಂದರೆ 6 ಭಾಗ ಮಾಡಬೇಕು. ಇದರಲ್ಲಿ 6 ಭಾಗ ಮಾಡಿರಿ. ಎಷ್ಟಾಯಿತು? 6 ಭಾಗ 10 6 10 ಆಯಿತು. ಅಂದರೆ 6 ಭಾಗ ಅಂದ್ರೆ 60 ನಿಮಿಷದಲ್ಲಿ 6 ಭಾಗ ಮಾಡಿದಾಗ 10ರದ್ದು 1 ಭಾಗ ಆಯಿತು. 10ರದ್ದು 1 ಭಾಗ ಆಯಿತು ಅಂದ್ರೆ 10 × 4 40 ನಿಮಿಷ ಆಯಿತು. ಇನ್ನೂ 20 ನಿಮಿಷ ಆಗಿಂದ 1 ಗಂಟೆ 1 ನಿಮಿಷ ಆಗ್ತದೆ. ದ ರೈಟ್ ಆಪ್ಷನ್ ಎಷ್ಟು? 4.40. ಕ್ವಶನ್ ನಂಬರ್ 5. 13,013 ಎಂಬ ಸಂಖ್ಯೆಯು 13ರಿಂದ ಪೂರ್ಣವಾಗಿ ಭಾಗ ಹೋಗುತ್ತದೆ. 13ರಿಂದ ಪೂರ್ಣವಾಗಿ ಭಾಗಿಸುವ ಮತ್ತು 14ರಿಂದ ಆರಂಭವಾಗುವ 5 ಅಂಕೆಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದಾಗ ನೀವೆಲ್ಲರೂ ವಿದ್ಯಾರ್ಥಿಗಳು ಏನು ಮಾಡ್ತೀರಪ್ಪ ಅಂತಂದ್ರೆ 13ರಿಂದ ಈ ಬ್ಯಾಗಿ ಲೈನ್ ಅಂತೂ ಕಾಮನ್ ಹೋಗಿ ಹೋಗ್ತದೆ, ಅದೇನು ಪ್ರಾಬ್ಲಮ್ ಇಲ್ಲ, ಅದನ್ನ ಯಾಕೆ ವಿಚಾರ ಮಾಡೋದು ಅಂತ ನಿಮ್ಮ ತಲೆ ಬರ್ತದೆ. ಪಾಯಿಂಟ್ ನಂಬರ್ 1. ಇನ್ನು ಪಾಯಿಂಟ್ ನಂಬರ್ 2 ಏನು ಹೇಳ್ತದಪ್ಪ ಅಂದ್ರೆ 13ರಿಂದ ಪೂರ್ಣವಾಗಿ ಭಾಗಿಸಲ್ಪಡುವ ಮತ್ತು 14ರಿಂದ ಆರಂಭವಾಗುವ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳ್ಯಾರ. 14ರಿಂದ ಆರಂಭವಾಗುವಂಥ ಚಿಕ್ಕ ಸಂಖ್ಯೆಗಳು 4 ಅದಾವೆ. 14ರಿಂದ ಆರಂಭವಾಗುವ ಸಂಖ್ಯೆಗಳು 4 ಚಿಕ್ಕ ಸಂಖ್ಯೆಗಳಂತ ಅನ್ನೋದಿಲ್ಲ. 14ರಿಂದ ಆರಂಭವಾಗುವ ಸಂಖ್ಯೆಗಳು ಅದಾವೆ. ಅವು 5 ಅಂಕೆಯಾಗಿರಬೇಕು. ಇದು 1 2 3 4 5 1 2 3 4 5 1 2 3 4 5 1 2 3 4 ಅಂದ್ರೆ ಆಪ್ಷನ್ಸ್ ಡಿ ಅಂತ ಅದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ 5 ಅಂಕೆ ಬೇಕಾಗಿದೆ. 1 2 3 4 ಅದು, ಹೀಗಾಗಿ ಇದು ಆಗಲ್ಲ. ನೀವು ಮೊದಲು ಹಿಂಗೆ ಈ ವಿಚಾರಕ್ಕೆ ಬರ್ತೀರಿ. ಇನ್ನು ಇವುಗಳಲ್ಲಿ ABC ಯಾವುದೋ ಒದ್ದಾಗ್ತದೆ. ನೀವೇನು ಮಾಡ್ತೀರಿ? ಇದಕ್ಕೂ 13ರಿಂದ ಭಾಗ ಮಾಡ್ತೀರಿ, ಇದಕ್ಕೂ 13ರಿಂದ ಭಾಗ ಮಾಡ್ತೀರಿ, ಇದಕ್ಕೂ 13ರಿಂದ ಭಾಗ ಮಾಡ್ತೀರಿ. ಪೂರ್ಣವಾಗಿ ಭಾಗ ಹೋಗುವ ಆಪ್ಷನ್ಸ್ಗಳು ಯಾವುವು ಕಂಡುಕೊಳ್ತೀರಿ ಮೊದಲು. ಯಾವ್ಯಾವಪ್ಪ ನಿಮ್ಮ ಪ್ರಕಾರ? ಎ ಮತ್ತು ಬಿ. ಇಲ್ಲಿ ಎ ಮತ್ತು ಬಿ ಇದೂ ಹೋಗಲ್ಲ. 14ರಿಂದ ಪೂರ್ಣವಾಗಿ ಭಾಗ ಹೋಗೋದಿಲ್ಲ. 13ರಿಂದ ಪೂರ್ಣವಾಗಿ ಭಾಗ ಹೋಗೋದಿಲ್ಲ. 2 ಆಪ್ಷನ್ಸವನ್ನು ಔಟ್ ಮಾಡಿದ್ರಿ. ಎ ಮತ್ತು ಬಿ ಹೋಗ್ತಾವೆ. ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು? ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದಾಗ ಇದು 14,040, ಇದು 14,000 ಬಂದು ಇವುಗಳಲ್ಲಿ ಸಣ್ಣದು ಯಾವುದು? ರೈಟ್ ಆಪ್ಷನ್ಸ್ ಬಿ ಆಗ್ತದೆ. ನೀವೇನು ಮಾಡ್ತೀರಿ? ರೈಟ್ ಆಪ್ಷನ್ಸ್ ಬಿ ಅಂತ ತೊಗೋತೀರಿ. ನಿಮ್ಗೆ ಆ ಆಪ್ಷನ್ಸು ಬಂದುಬಿಡ್ತದೆ. ಇದು ರೈಟ್. ಓಕೆ, ಒಪ್ಕೊಂಡ್ರಿ. ಮಾರ್ಕ್ಸ್ ಸಿಕ್ತು. ಮಾರ್ಕ್ಸ್ ತೊಗೋತೀರಿ, ಸೈನ್ಸ್ ಸ್ಕೂಲ್ಗೆ ಸೆಲೆಕ್ಟ್ ಆಗ್ತೀರಿ, ಹೋಗ್ತೀರಿ. ಯಾಸ್ ವೆರಿ ಗುಡ್, ಚಪ್ಪಾಳೆ, ಭಾರಿ ಖುಷಿ, ನಮಗೂ ಖುಷಿ, ನಿಮಗೂ ಖುಷಿ. ಯಾಕೆ? ಸೆಲೆಕ್ಟ್ ಆದರೆ ಮುಗಿದೋಯ್ತಪ್ಪ ನಮ್ಮ ಕೆಲಸ. ಇಷ್ಟು ತಿಳ್ಕೊಂಡಿರ್ತೀವಿ ನಾವು. ಆದ್ರೆ ಗಣಿತದ ಸ್ವಲ್ಪ ತಾಕತ್ತು ಹೆಂಗೆ ಹೊಳ್ಳಾಡ್ತದೆ ನೋಡ್ಕೋಬೇಕಲ್ಲ. ಗಣಿತದ ತಾಕತ್ತವನ್ನು ಹೆಂಗೆ ಹೊಳ್ಳಾಡ್ತದೆ ಇದು ನೋಡ್ಕೋಬೇಕಲ್ಲ. ಅಂದ್ರೆ 14ರಿಂದ ಪ್ರಾರಂಭವಾಗುವ ಅಂದರೆ 14ರಿಂದ ಪ್ರಾರಂಭವಾಗುವ 5 ಅಂಕೆಯ ಸಂಖ್ಯೆ ಅಂತಾರೆ. ಅಂದಿಲ್ಲಿ 2 ಆಯಿತು, ಇದು 3 4 5 ಸಂಖ್ಯೆ ಆಯಿತು. ಇದಕ್ಕೆ 13ರಿಂದ ಸಂಪೂರ್ಣವಾಗಿ ಭಾಗ ಹೋಗುವ ಅಂತಾರೆ. 13ನೇ ಭಾಗ ಮಾಡಿರಿ. 13 ಒಂದನೇ 13 ಎಷ್ಟು ಉಳಿತು? 1 ಉಳಿತು. ಇದು 0 ಆಯಿತು. ಕೆಳಗೆ ಇಳಿಸ್ಕೊಳ್ಳೋದು 0 ಭಾಗ ಹತ್ತದನು. ಹಾಂ, ಭಾಗ ಹೋಗೋದಿಲ್ಲ, ಸಣ್ಣದಾಯಿತು. ಇನ್ನೊಂದು 0 ಇಳಿಸ್ಕೋಬೇಕು. ಇನ್ನೂ ಒಂದು 0 ಇಳಿಸ್ಕೋಬೇಕಾಗಿತ್ತು ಅಂದರೆ 0 ಕೊಟ್ಟು 0 ಇಳಿಸ್ಕೋತೀವಿ, ದೊಡ್ಡದಾಯ್ತೀವಿ. 13 ಎಷ್ಟಲೇ ಈಗ?
13 7 91, 13 7 91, 9 ಉಳಿತು, ಕೈಲ 1 0, ಕೈಲ 1 0 ಉಳಿತು. ಮುಂದಿನ ಸಂಖ್ಯೆಯನ್ನು ಮತ್ತೆ ಕೆಳಗೆ ಇಳಿಸ್ಕೋತೀವಿ. 0 ಆಯಿತು, 90 ಆಯಿತು. 13 ಎಷ್ಟಲೇ? 13 6ಲೇ? 13 6ಲೇ? 78, 78 ಎಷ್ಟು ಉಳಿತು? 2, ಕೈಲ 1 1 ಉಳಿತು. ಈ ಪಾಯಿಂಟ್ ಕೊಡೋಂಗಿಲ್ಲ, ಪೂರ್ತಿಯರೇ ಹೋಗಲಿಲ್ಲ. ಮತ್ತು ಪೂರ್ತಿ ಹೋಗಬೇಕಾಗಿತ್ತಂದ್ರೆ ಏನು ಮಾಡಬೇಕು? ಪೂರ್ತಿ ಹೋಗಬೇಕಾಗಿತ್ತು ಅಂದರೆ ಏನು ಮಾಡಬೇಕು ಹೇಳಿ ನೋಡೋಣ. ಈ 13ರಲ್ಲಿ 12 ಕಳೀರಿ. 13 ಮೈನಸ್ 12 ಈಕ್ವಲ್ ಟು 1 ಆಯಿತು. ಈಕ್ವಲ್ ಟು 1 ಆಯಿತು. ಈ 1ನ್ನು ಇದರ ಕೂಡಿಸ್ಬಿಟ್ಟೇವು ಅಂದರೆ ಭಾಗ ಹೋಗ್ತದೆ. ಅಂದರೆ ಬೇಕಾದ ಸಂಖ್ಯೆ ಯಾವುದು? ಬೇಕಾದ ಸಂಖ್ಯೆ ಈಕ್ವಲ್ ಟು 14,000. ಅದರಲ್ಲಿ ಪ್ಲಸ್ 1 ಕೂಡಿಸ್ಬಿಡ್ರಿ. ಪ್ಲಸ್ 1 ಕೂಡಿಸ್ರಿ. 14,001. ನಮ್ಮ ಆನ್ಸರ್ ಇದು ಆಗ್ತದೆ. 14,001. ದ ರೈಟ್ ಆಪ್ಷನ್ಸ್ ಬಿ. ಇದನ್ನು ಸರಿಯಾಗಿ ನೋಡ್ಕೋಬೇಕು, ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಾಂದ್ರೆ ಏನು ಮಾಡ್ತೀರಿ ನೀವು? ಆಪ್ಷನ್ಸ್ ಮೇಲೆ ಹೋಗ್ತೀರಿ. ಆಪ್ಷನ್ಸ್ ಮೇಲೆ ಹೋದ್ರೆ ಬರ್ತದೆ, ಆದರೆ ಗಣಿತದ ಪದ್ಧತಿ ಅದು ಅಲ್ಲ. ಅರ್ಥ ಆಯಿತು? ಭಾಗಾಕಾರದ ನಿಯಮಕ್ಕನುಸಾರವಾಗಿ ನಾವು ಮುಂದುವರಿಬೇಕು. ಅರ್ಥ ಮಾಡ್ಕೋರಿ.